ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. 1,00,000 ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲಾಟ್ ಫ್ರೆಂಡ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟುತ್ತಿರುವಂತಹ 1 BHK ಫ್ಲಾಟ್ ಫ್ರೆಂಡ್ ನಿಮಗೆ ಸಾಕಷ್ಟು 1 BHK ಆಗಲಿ 2 BHK ಆಗಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಫ್ರೆಂಡ್, ಈಗ ಕೆಂಚನಾಪುರದಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದೀವಿ, ಸರ್ ನಮಗೆ ಕೆಂಚನಾಪುರದಲ್ಲಿ ವರ್ಕ್ ಯಾವ ರೀತಿ ನಡೀತಾ ಇದೆ ಮತ್ತು ಇದು ಯಾವಾಗ ಕೊಡ್ತಾರೆ ಅನ್ನೋದು ನಿಮಗೆ ಸಾಕಷ್ಟು ಜನ ಇಲ್ಲಿ ಕೇಳ್ತಾಯಿದ್ರು. ಫ್ರೆಂಡ್, ಇಲ್ಲಿ ಅವರು ಏನು 1,00,000 ಮುಖ್ಯಮಂತ್ರಿ ವಸತಿ ಯೋಜನೆ ಕೆಂಚನಾಪುರ ಯಶವಂತಪುರ ಕ್ಷೇತ್ರ ಫ್ರೆಂಡ್, ಇದು ಹತ್ತಿರ ತಾವರೆಕೆರೆ ಓಡ ರಸ್ತೆಯಲ್ಲಿ ಟರ್ನಲ್ಲಿ ಸಿಗುವಂಥ ಒಂದು ಕೆಂಚನಾಪುರ. ಸದ್ಯಕ್ಕೆ ನಿಮಗೆ ಇದು ಮಾಹಿತಿ ನಿಮ್ಗೆ ಕೊಡ್ತಾ ಇದ್ದೀನಿ. ಫ್ರೆಂಡ್, ಇದು ಏನು ಕೆಂಚನಾಪುರದಲ್ಲಿ ನಾನು ವಿಸಿಟ್ ಮಾಡಿದಾಗ ಅಲ್ಲಿ ಸುಮಾರು ಕೆಲಸ ನಡೀತಾ ಇದ್ದಾವೆ. ಬಟ್ ಇಲ್ಲಿ ಎಲೆಕ್ಟ್ರಿಕಲ್ ಆಗಿರ್ಬೋದು, ಫೌಂಡ್ಲಿಂಗ್ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ. ಎಲೆಕ್ಟ್ರಿಕಲ್ಸ್ ಎಲ್ಲ ಐಟಮ್ಸ್ ಎಲ್ಲ ಬಂದಿದ್ದಾವೆ. ಫ್ರೆಂಡ್, ಇಲ್ಲಿ ಸದ್ಯಕ್ಕೆ ಅಲ್ಲಿ ಫಲಾನುಭವಿ ಒಬ್ಬರು ಸಿಕ್ಕಿದ್ರು. ಅವರು ಸಹ ಮಾತಾಡಿದ್ದಾರೆ. ಅವರು ಏನು ಮಾತಾಡಿದ್ದಾರೆ ಅಂತ ನಿಮಗೆ ತಿಳಿಸ್ತೀನಿ, ಅವರೇ ಕೇಳಿ. ಮತ್ತು ಇಲ್ಲಿ ಕೆಂಚನಾಪುರದಲ್ಲಿ ಸ್ವಲ್ಪ ದಿನ ನಿಂತಿರೋ ಕೆಲಸ ಮತ್ತೆ 2 ವೀಕಿಂದ ಶುರುವಾಗಿದೆ. ಕೆಲಸ ನಡೀತಾ ಇದೆ, ಅಂಥದ್ದು ಏನಿಲ್ಲ. ಕೆಲಸ ಮಾತ್ರ ಕ್ಲೀನ್ ಆಗಿದೆ. ಒಳಗಡೆ ಒಂದು ಸ್ವಲ್ಪ ಇನ್ನೂ ಕೆಲಸಗಳು ನಡಿಬೇಕು. ಇಲ್ಲಿ ಫಂಬ್ಲಿಂಗ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಸ್ವಿಚ್ಗಳು ಆಗಿರ್ಬೋದು ಆಗ್ತಾಯಿದ್ದಾರೆ. ಸದ್ಯಕ್ಕೆ ಇನ್ನು ಏನು ಫಲಾನುಭವಿ ಹೇಳ್ತಾರೆ ಮತ್ತು ಅವರು ಕೇಳಿ ಮತ್ತು ಯಾವಾಗ ಕೊಡ್ತಾರೆ ಅನ್ನೋದು ನನ್ನ ಅಂದಾಜು ಪ್ರಕಾರ ಹೇಳ್ತೀನಿ. ಸರ್ಕಾರದವರು ಇಂಥ ದಿನವೇ ಕೊಡ್ತಾರೆ ಅಂತ ಹೇಳೋಕ್ಕಲ್ಲ, ಯಾಕೆಂದರೆ ಅವ್ರು 3 ತಿಂಗಳು ಅಂತಾರೆ, ಅದು ಜಂಪ್ ಆಗುತ್ತೆ. ಹಾಗಾಗಿ ಇಲ್ಲಿ 1,00,000 ಮುಖ್ಯಮಂತ್ರಿ ವಸತಿ ಯೋಜನೆ ಕನ್ಫರ್ಮ್ ಆಗಿ ಡೇಟು ಹೇಳೋಕ್ಕಾಗಲ್ಲ. ಬನ್ನಿ, ಈಗ ಫಲಾನುಭವಿಗಳು ಏನು ಮಾತನಾಡುತ್ತಾರೆ ಸ್ವಲ್ಪ ನಾವು ತಿಳಿಯೋಣ. ಇವ್ರಿಗೆ ಬಿಟ್ಟಿರೋದು ಲೈನೆಲ್ಲ ಎಳೆದಿದ್ದಾರೆ. ಇನ್ನು ಫಾಸ್ಟಾಗಿ ನಡೀತಾ ಇದೆ ಕೆಲಸ. 1,00,000 ಬಹುಮಹಡಿ ಕಟ್ಟಡ 1 BHK ಫ್ಲ್ಯಾಟು ಕೆಂಚನಪುರ ಸರ್ವೆ ನಂಬರ್ 63ರಲ್ಲಿ ವಾಟರ್ ಲೈನೆಲ್ಲ ಇವಾಗ ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಫಾಸ್ಟಾಗಿ ಮಾಡಿ ಹಂಚಿಕೆ ಮಾಡೋ ಮೂಮೆಂಟು ಒಪಿನಿಯನ್ ಇದೆ ಅಂತ ಅಂದಾಜು ಇದೆ. ನೋಡಬೇಕು, ವೆಯ್ಟಿಂಗಲ್ಲಿದ್ದೀವಿ. ಪೈಪ್ಲೈನ್ಸ್ ಎಲ್ಲ ಎಳೆದಿದ್ದಾರೆ. ಇನ್ನು ಆ ಕಡೆ ಸೈಡ್ ಒಂದು ಸೈಡ್ ಇನ್ನೊಂದು ಸೈಡ್ ಎಳಿಬೇಕಾಗುತ್ತೆ. ಕ್ಯೂರಿಂಗ್ ಕೊಟ್ಟಿದ್ದಾರೆ. ಇನ್ನೆಷ್ಟು ಎಲ್ಲ ಮುಗಿದ ನಂತರ ಹಂಚಿಕೆ ಮೂಮೆಂಟು, ವೈರಿಂಗ್ ಕೆಲಸ ಸ್ಟಾರ್ಟ್ ಆಗಿದೆ. ಇನ್ನೊಂದು ಸೈಡ್ ಎಳೆದ್ಬಿಟ್ಟು ಕಂಪ್ಲೀಟ್ ಮಾಡಿಬಿಟ್ಟು ಹಸ್ತಾಂತರ ಕೊಡುವಂಥ ಮೂಮೆಂಟ್ ಇದೆ. ಬ್ಯಾಂಕ್ಸ್ ಆದಮೇಲೆ ನಂತರ ಲಾಕ್ ಮಾಡಿದ ಮೇಲೆ ಹಸ್ತಾಂತರಕ್ಕೆ ಬರುತ್ತೆ. ಧನ್ಯವಾದಗಳು, ನಮಸ್ಕಾರ. ಫ್ರೆಂಡ್, ಅವ್ರು ಮಾತಾಡಿದ್ರು ನೀವು ಕೇಳಿದ್ರ, ಅವರು ಏನು ಹೇಳ್ತಾ ಇದ್ದಾರೆ, ಏನೇನು ಕೆಲಸ ನಡೀತಾ ಇದೆ, ಮೇಲ್ಗಡೆ ಏನಾಗಿದೆ, ವಾಟರ್ ಟ್ಯಾಂಕ್ ಆಗಿದೆ, ಎಲ್ಲ ಸಂಪೂರ್ಣವಾಗಿ ಅವರು ಹೇಳಿದ್ದಾರೆ ಅಂತ. ಫ್ರೆಂಡ್, ಈಗ ಫಲಾನುಭವಿಗಳು ಕೆಂಚನಾಪುರದಲ್ಲಿ ಏನೋ ಅವರು ಸಿಕ್ಕಿದ್ರು, ಅವರು ಮಾತಾಡಿ ಈ ಥರ ವಿಷಯ ತಿಳಿಸಿದ್ದಾರೆ. ಅದೊಂದು ಸ್ವಲ್ಪ ನಿಮಗೆ ಏನು ಕೆಂಚನಾಪುರ ಫಲಾನುಭವಿಗಳು ಮಾತನಾಡಿರೋದು ನಿಮಗೆ ಇಲ್ಲಿ ತೋರಿಸ್ತೀನಿ. ಫ್ರೆಂಡ್, ಸದ್ಯಕ್ಕೆ ಈ ಕೆಂಚನಾಪುರದಲ್ಲಿ ಏನು ನಡೀತಾ ಇರುವಂಥ ಕೆಲಸ, ಹೊರಗಡೆ ರಸ್ತೆಗೆ ಕಾಂಪೌಂಡ್ ಸ್ವಲ್ಪ ಹಾಕೊಂಡು ಒಳಗಡೆ ರಸ್ತೆಗಳಿಗೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಫ್ರೆಂಡಲ್ಲಿ ಆದಷ್ಟು ಸೈಡಲ್ಲಿ ರಸ್ತೆಗಳು ತಾರ್ ರೋಡು ಸಹ ನಿರ್ಮಾಣ ಆಗಿದೆ. ಇಲ್ಲಿ ಕೆಂಚನಾಪುರದಲ್ಲಿ ಸದ್ಯಕ್ಕೆ ಕೆಲಸ ನಡೀತಾ ಇದೆ. ಫ್ರೆಂಡಲ್ಲಿ ಸದ್ಯಕ್ಕೆ ಅವ್ರು ಕೂಡ ಹೇಳೋ ಪ್ರಕಾರ ಮೇ, ಜೂನ್, ಜುಲೈ ಒಳಗೆ ನಿಮಗೆ ಕೊಡ್ಬೋದು, ಅಂದರೆ ಬ್ಯಾಂಕ್ ಲೋನ್ ಪ್ರೊಸೆಸ್ ಕರಿಬೋದು ಅಂತ ಇಲ್ಲಿ ಮಾಹಿತಿ ಬರ್ತಾ ಇದೆ. ಫ್ರೆಂಡಲ್ಲಿ ಮೇ ತಿಂಗಳು, ಜೂನು, ಜುಲೈ ಒಳಗಡೆ ನಿಮಗೆ ಲೋನ್ ಪ್ರೊಸೆಸ್ಸಲ್ಲಿ ಕರಿಬೋದು. ಅಂದರೆ ಸರ್ಕಾರದಲ್ಲಿ ಹೇಳ್ತಾರೆ, ಬಟ್ ಅದು ಡೇಟು ಮುಂದಕ್ಕೆ ಹೋಗ್ಬೋದು, ಅದು ಗೊತ್ತಿಲ್ಲ. ಯಾಕೆಂದರೆ ಇಂಥ ದಿನವೇ ಕೊಡ್ತೀವಿ ಅಂತಲೂ ನಿರಂತರವಾಗಿ ಇಟ್ಕೊಳ್ಳೋಕ್ಕಲ್ಲ. ನಿಮಗೆ ಅದು ಗೊತ್ತಿರುತ್ತೆ ಇಷ್ಟು ದಿನ ಈ ದಿನದೊಳಗೆ ಕೊಡ್ತಾರೆ ಅನ್ನೋದು. ಅದು ನಿಮ್ಗೆ ಗೊತ್ತೇ ಇದೆ. 1 BHK ಫ್ಲಾಟ್ಗಳು, ಯಾಕಂದರೆ ಸಾಕಷ್ಟು ಕಡೆ ನಡೀತಾ ಇರೋ ಕೆಲಸ ಲವಕನ್ನು ಹಂಗೆ ನಿಂತ್ಕೊಬಿಡ್ತದೆ. ಹಾಗಾಗಿ ಇಲ್ಲಿ 1,00,000 ಮುಖ್ಯಮಂತ್ರಿ ವಸತಿ ಯೋಜನೆ ಇಷ್ಟು ಹೇಳಿದ್ದಾರೆ. ಮೇ, ಜೂನ್, ಜುಲೈ ಒಳಗೆ ಲೋನ್ ಪ್ರೊಸೆಸ್ಸಲ್ಲಿ ಕರೀತಾರೆ ಅಂತ. ಸದ್ಯಕ್ಕೆ ಖಾತೆಗಳೆಲ್ಲ ಆಗಬೇಕು, ಆ ಪ್ರೊಸೆಸ್ಸಲ್ಲಿ ನಡೀತಾ ಇದೆ. ಫ್ರೆಂಡ್, ಇಷ್ಟು ನಿಮಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಕೆಂಚನಾಪುರದ್ದು ಸದ್ಯಕ್ಕೆ ಈಗ ಕೆಲಸ ನಡೀತಾ ಇದೆ, ಏನು ತೊಂದರೆ ಇಲ್ಲ. ಇನ್ನೇನೋ ಪ್ರೊಸೆಸ್ಸಲ್ಲಿ ನಡಿಬೋದು ಅಂತಲೇ ಹೇಳ್ತೀನಿ. ಫ್ರೆಂಡ್, ಸದ್ಯ ಕೆಂಚನಾಪುರದಲ್ಲಿ ಏನೇ ಇದ್ದರೂ ನಿಮಗೆ ಅಪ್ಡೇಟನ್ನು ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಫ್ರೆಂಡ್, ನಮಸ್ಕಾರ.